ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮೈಲಾರಗುಡ್ಡದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಬೃಹತ್ ವಿಜೃಂಭಣೆಯಿಂದ ಜರುಗಿತು. ಗುರುವಯ್ಯನ ಅಂದಾಜು ಸುಮಾರು 20 ಅಡಿ ಎತ್ತರದ ಎಣ್ಣೆಯನ್ನು ಸವರಿದ ಬಿಲ್ಲನ್ನ ಏರಿ ಕುಳಿತು ಸದ್ದಲೆ ಎಂದಾಗ ಇಡೀ ಪರಸಿ ನಿಶಬ್ದವಾಯಿತು. ತದನಂತರ ಗೊರವಪ್ಪನು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದದಂತೆ ಸಂಪಾದಿತಲೇ ಪರಾಕ್ ಎಂದು ಕಾರಣಿಕದ ಭವಿಷ್ಯವಾಣಿ ನುಡಿದು ಭೂಮಿಗೆ ಧುಮುಕಿದನು. ಶ್ರೀ ಮೈಲಾರಲಿಂಗೇಶ್ವರನು ಶಿವನ ಅವತಾರ ಎಂಬ ನಂಬಿಕೆ ಇದೆ. ಕಾರಣಿಕ ನುಡಿಯುವ ಗೊರವಪ್ಪನು ದೈವದ ಪ್ರತಿನಿಧಿ ಎಂಬ ಪ್ರತೀತಿಯು ಸಮಸ್ತ 7 ಕೋಟಿ ಭಕ್ತ ಗಣದಲ್ಲಿ ಇದೆ. ಕಾರಣಿಕ ಭವಿಷ್ಯವಾಣಿಯನ್ನು ನುಡಿಯುವ ಗೊರವಯ್ಯನು ಧಾರ್ಮಿಕ ಪದ್ಧತಿಯಂತೆ ಒಟ್ಟು 11 ದಿನಗಳ ಕಾಲ 1 ಲೋಟ ಹಾಲು, 1 ಬಾಳೆಹಣ್ಣು ಹಾಗೂ ಭಂಡಾರದ ನೀರು ಮಾತ್ರ ಸೇವಿಸುತ್ತಾನೆ. ಗುರುವಯ್ಯನು ನುಡಿಯುವ ದೈವವಾಣಿಯು ಪ್ರಸಕ್ತ ವರ್ಷದ ಮಳೆ, ಬೆಳೆ, ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳ ಭವಿಷ್ಯವಾಣಿ ಎಂದು ಲಕ್ಷಾಂತರ ಭಕ್ತಗಣದ ನಂಬಿಕೆಯಾಗಿದೆ. ಫೆಬ್ರವರಿ 4ರಂದು ಬುಧವಾರ ನಡೆದ ನಾಡಿನ ಭಕ್ತ ಕೋಟೆಯ ಶ್ರೀ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಭಕ್ತ ಸಾಗರವೇ ಹಾರಿದು ಬಂದಿತು. ಲಕ್ಷಾಂತರ ಭಕ್ತರು ಶ್ರದ್ಧಾ ಭಕ್ತಿಯೊಂದಿಗೆ ಶ್ರೀ ಮೈಲಾರಲಿಂಗೇಶ್ವರನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕ ದೇವರಿಗೆ ತನು ಮನ ಧನದೊಂದಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ವರದಿ ಚಂದ್ರಶೇಖರ್ ಸೋಮಣ್ಣನವರ್.